ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಗರ್ದಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗೆ ಮತ್ತು ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ರತಿ ದಿವಸ ನಾ ಯಾವುದೇ ಒಂದು ಎಪಿಸೋಡ್ ಮಾಡಿದರೂ ಲೈಕ್ ಮಾಡೋರಂಗೆ ಕಂಟಿನ್ಯೂ ಆಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಾಗೋದಿಲ್ಲ. ಆದರೆ ಪ್ರತಿ ದಿವಸ ನನ್ನ ವೈನಿಗೆ ಲೈಕ್ ಮಾಡೋರಿಗೆ ಎಷ್ಟು ಧನ್ಯವಾದ ಹೇಳ್ರೂ ಕಡಿಮೆನ. ಯಾಕಂದ್ರೆ ಲೈಕ ಯಾರೂ ಪುಕ್ಕಟ ಮಾಡೋದಿಲ್ಲ, ಏನಾದ್ರು ಅದ್ರಾಗ ಇದ್ದಾಗನೇ ಮಾಡಿರ್ತಾರೆ. ಇವತ್ತು ಕಾಂಗ್ರೆಸ್ನಾಗ ಇನ್ನೇನು ಅಧ್ಯಕ್ಷ ಪದ ಡಿ ಕೆ ಶಿವಕುಮಾರ್ನ ಇಳಿಸೇ ಬಿಟ್ರು ಅನ್ನುವಂಗೆ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ನಾಡ್ದು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ತಾರೆ, ಅವರಾದರು ಇವರಾದರು ಏನೇನೋ ಚಲೋ ಇತ್ತು. ಆದರೆ ಒಂದು ಯಾರು ಇಂಜೆಕ್ಷನ್ ಕೊಟ್ಟರು ಏನು ಮಾಡ್ರು ಗೊತ್ತಾಗಲಿಲ್ಲ. ಏಕದಮ್ಮ ಬೆಳಗ್ಗೆ ಗುಡ್ದ ಎಲ್ಲ ಉಲ್ಟಾ ಪಲ್ಟಿ. ನಾವೇನು ರಾಜೀನಾಮೆ ಕೇಳಿಲ್ಲ, ನಾವು ಅವ್ರನ್ನ ಕೇಳೋದು ಇಲ್ಲ, ಎಡ್ದುಸಿರ್ತಾರೆ ಇರ್ಲೆನ್ನಕತ್ರು, ಮುಖ್ಯಮಂತ್ರಿದು ಇಲ್ಲ, ಯಾವುದೂ ಒಂದು ಸದ್ದಿಲ್ದ ಒಂದು 4 ತಾಸಿನಾಗ ಮುಗಿದು ಹೋಗ್ತದ ಕತಿ. ಅಂದರೆ ಕಾಂಗ್ರೆಸ್ ಹೈಕಮಾಂಡ ಏನು ಮಾಡ್ತು ಎಂತ ಮಾಡ್ತು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಈಗ ಬಿ ಜೆ ಪಿ ಒಳಗೆ ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನಾನು ವಿಜಯೇಂದ್ರ ಅವರ ವಿರುದ್ಧ ಇಲೆಕ್ಷನ್ ನಿಲ್ಲು ತಯಾರಿ ಮಾಡತ್ತೇವು, ಒಟ್ಟಾರೆ ನಾವೇ ಗೆಲ್ತೇವು, ಅವರ ಡಿಪಾಸಿಟ್ ಜಪ್ತ್ ಆಗ್ತಿತ್ತಂತ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದ ನೀವು ನೋಡಿದರೆ ನಮ್ಮ ವೈನಿಯೊಳಗೂ ಬಂತು. ಅದು ಸುದ್ದಿ ವಿಜಯೇಂದ್ರ ಅವ್ರಿಗೆ ಹೋದಾಗ ಅವ್ರು ಭಾಳ ಸೂಕ್ಷ್ಮವಾಗಿ ಹೇಳ್ರು, ನಮ್ಮ ಪಕ್ಷ ಇದನ್ನೆಲ್ಲ ಗಮನಿಸ್ತೈತಿ, ಆದರೆ ನಾ ಎಲ್ಲದಕ್ಕೂ ರೆಡಿ ಅದೇನಂತ ವಿಜೇಂದ್ರ ಅವ್ರು ಹೇಳಿದರು. ಇನ್ನು ಏನಾಗ್ತೈತಿ ಅನ್ನೋದು ಕಾದು ನೋಡ್ಬೇಕು ನಾವು. ಬಿ ಜೆ ಪಿ ಒಂದು ಶಿಸ್ತಿನ ಪಕ್ಷ, ಕಾಂಗ್ರೆಸ್ಸು ಶಿಸ್ತಿನ ಪಕ್ಷ, JDS ಶಿಸ್ತಿನ ಪಕ್ಷ, ಇವರೆಲ್ಲ ಇಷ್ಟೆಲ್ಲ ಹೇಳಿಕೆ ಕೊಟ್ಟಾಗ ಯಾರ್ದು ಕರೆ ಆಗ್ತೈತಿ ಕಾದು ನೋಡೋಣ. ನಮಸ್ಕಾರ. ಬಿಜೆಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಸೊ ಬರುವಂತ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಏನ್ ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ. ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಒಳ್ಳೆದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ. ಧನ್ಯವಾದ. ಥ್ಯಾಂಕ್ ಯು. ಬಿಜೆಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಸೊ ಬರುವಂತ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಏನ್ ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ. ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಒಳ್ಳೆದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ. ಧನ್ಯವಾದ.